ರಿಟೈರ್ ಆಗಿದ್ದೀನಿ. ಅದು ಇಂತ ಈಗ ಅಧ್ಯಕ್ಷ ಸ್ಥಾನಕ್ಕೆ ನಾನು ತಂದೆ ಖುಷಿದಾರ. ಆಮೇಲೆ ಅದಕ್ಕಾಗಿ ಒಂದೆರಡು ಮಾತಾಡೋದ್ರೆ ಸಂಘಟನೆ ಇಲ್ಲದೆ ಯಾವುದೂ ಆಗೋದಿಲ್ಲ. ಬಾಬಾ ಸಾಹೇಬ್ ಸಹಿತ ಒಂದು ಮಾತು ಹೇಳಿದ್ರು, ಶಿಕ್ಷಣ, ಸಂಘಟನೆ ಮತ್ತು ಹೋರಾಟ. ಸಂಘಟನೆ ಮಾಡಲಾರ್ದೆ, ಸಂಘಟನೆ ಇಲ್ಲಾರ್ದೆ ಯಾವುದೂ ಹೋರಾಟ ಮಾಡಲಾಗುವುದಿಲ್ಲ. ಒಬ್ಬ ಮನುಷ್ಯನಲ್ಲಿ ಯಾವುದೂ ಸಾಧ್ಯ ಆಗುವುದಿಲ್ಲ. ಅದಕ್ಕಾಗಿಯೇ ಅಂಬೇಡ್ಕರ್ 1935 ಮತ್ತು 36ರಲ್ಲಿ ಒಂದು ಸಂಘಟನೆಯನ್ನು ಮಾಡ್ತಾರೆ. ಯಾರಿಗಾಗಿದ್ರೆ ಕಾರ್ಮಿಕರ ಸಲುವಾಗಿ ಒಂದು ಸಂಘಟನೆಯನ್ನು ಅವರು ಮಾಡಿದ್ರು. ಆಮೇಲೆ ಮೊದಲ 1895ರಲ್ಲಿ ಮೊಟ್ಟ ಮೊದಲ ಬಾಂಬೆಯಲ್ಲಿ ಒಂದು ಮಿಲ್ನಲ್ಲಿ ಕೆಲಸ ಮಾಡುವಂತಹ ಈ ಭಾರತ ದೇಶದಲ್ಲೇ ಮೊಟ್ಟ ಮೊದಲಿಗೆ ಒಂದು ಸಣ್ಣ ಪ್ರಮಾಣದ ಒಂದು ಸಂಘಟನೆ ಮಾಡಿ ಪ್ರತಿಭಟನೆ ಮಾಡಿದ್ರು. ಅದರ ನಂತರ ಈ ಎಲ್ಲ ಕಾರ್ಮಿಕರ ಒಂದು ಕರ್ತವ್ಯವನ್ನು ನೋಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಕಾರ್ಮಿಕ ಸಂಘಟನೆಯನ್ನು ಕಟ್ತಾರೆ, ಕಾರ್ಮಿಕ ಪಕ್ಷವನ್ನು ಕಟ್ತಾರೆ. ಮತ್ತು ಈ ಸಂಘಟನೆಗೆ ತುಂಬಾ ಪ್ರಚೋದನೆ ಕೊಟ್ಟರೆ ಬ್ರಿಟಿಷ್ ಗೌರ್ಮೆಂಟ್ ವಿರುದ್ಧ ಹೋರಾಡಿ ಇವತ್ತು ಕಾರ್ಮಿಕರಿಗೆ ಸಿಗಬೇಕಾದಂತಹ ಎಲ್ಲ ಸವಲತ್ತುಗಳನ್ನ ಸ್ವತಂತ್ರ ಪೂರ್ವದಲ್ಲೇ ಪರಿಸ್ಥಿತಿಗೆ ತುಂಬಾ ಪ್ರಯತ್ನ ಮಾಡಿದವರು. ಮೊಟ್ಟ ಮೊದಲು ಯಾರು ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅಲ್ಲಿಂದಲೇ ಅವರು ಹೇಳಿದ್ರು, ಏನ ಶಿಕ್ಷಣ ಪಡೆಯಿರಿ, ಸಂಘಟಿತರಾಗಲಿ, ಹೋರಾಟ ಮಾಡಬೇಕು. ಸಂಘಟಿತರಾಗಿ ಹೋರಾಟ ಮಾಡಿದ್ರೆ ನಾವು ಈ ಒಂದು ಕಾರ್ಮಿಕ ವಲಯ ಅಂತ ಏನಿದೆ ಇದರಲ್ಲಿ ನಾವು ಏನೂ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಮತ್ತು ನಮ್ಮ ಒಂದು ಯಾರೇ ಬೇಡಿಕೆ ಇದ್ದರೂ ಯಾರು ಯಾವುದೇ ರಾಜಕಾರಣಿಗಳಾಗಲಿ ಅಥವಾ ಯಾವುದೇ ಪಕ್ಷದವರಾಗಲಿ ನಮ್ಮ ಬೇಡಿಕೆಗಳನ್ನ ಸಹಜವಾಗಿ ಈಡೇರಿಸುವುದಂತ ಒಂದು ಇತಿಹಾಸನೇ ಇದೆ. ಯಾಕಂದ್ರೆ ಕಾರ್ಮಿಕರನ್ನ ಎಕ್ಸ್ಪ್ಲಾಯ್ಟೇಷನ್ ಮಾಡುವಂಥದ್ದು ಈ ಒಂದು ಆಡಳಿತ ವರ್ಗದ ಒಂದು ಅವರ ನೀತಿ ಇರ್ತದೆ. ಎಷ್ಟು ಸಾಧ್ಯ ಅಷ್ಟು ಎಕ್ಸ್ಪ್ಲಾಯ್ಟೇಷನ್ ಮಾಡಿ ಅವರು ತಾವು ಶ್ರೀಮಂತ ಆಗಬೇಕು ಅನ್ನೋ ಒಂದು ಭಾವನೆಯಿಂದ ಮೊದಲಿಂದಲೂ ಎಲ್ಲ ವಲಯದಲ್ಲೂ ಕೂಡ ಕಾರ್ಮಿಕರ ಒಂದು ಶೋಷಣೆ ಆಗ್ತದೆ. ಆ ಶೋಷಣೆ ಆಗಬಾರದ ಕಾರಣಕ್ಕಾಗಿಯೇ ಬ್ರಿಟಿಷ್ ಗೌರ್ಮೆಂಟ್ ಒಂದು 1926